ಆ್ಯಂಡ್ ನಾನು ಹೇಳೋದನ್ನು ಕೇಳಿಸ್ಕೊಳ್ಳಿ, ಟಾಪರ್ ಅಂತೂ 100% ಹಾಕ್ತೀರಾ. ನಾನು ಹೇಳೋದನ್ನ ಸೀರಿಯಸ್ ಆಗಿ ತಗೊಳ್ಳಿ. ನಿಮಗೆ ಲೈಫಲ್ಲಿ ಒಂದು ಗುರಿ ಅನ್ನೋದು, ಅದನ್ನು ಚೇಸ್ ಮಾಡೋಕ್ಕೆ ಒಂದು ಆಸಕ್ತಿ, ಅದು 100%. ಹಲೋ ಮಕ್ಕಳೇ, ಪರೀಕ್ಷೆ ಚಾನಲ್ಗೆ ಸ್ವಾಗತ. ನಾನು ನಿಮ್ಮ ಪದ್ಮಶ್ರೀ ಮ್ಯಾಮ್. ಸೊ ಮಕ್ಕಳ, ನಾನು ಹೇಳೋದನ್ನು ಕರೆಕ್ಟಾಗಿ ಕೇಳಿಸ್ಕೊಳ್ಳಿ. ನಾನು ಇವಾಗ ಏನಂತೀನಿ, ಇಟ್ಸ್ ಆ್ಯಕ್ಚುಲಿ ಟು ಮೇಕ್ ಯೋರ್ ಜರ್ನಿ ಬೆಟರ್, ಆಯಿತಾ? ನಿಮ್ಮ SSLC ಜರ್ನಿನ ಬೆಟರ್ ಮಾಡೋದಕ್ಕೆ ಹೇಳ್ತಿದ್ದೀನಿ. ಆ್ಯಂಡ್ ಇನ್ನೂ ಸಾಕಷ್ಟು ದಿನ ಇದೆ ನಿಮ್ಮ ಒಂದು SSLC ಎಕ್ಸಾಮ್ಗೆ. ಆ್ಯಂಡ್ ನಾನು ಹೇಳೋದನ್ನು ಕೇಳಿಸ್ಕೊಳ್ಳಿ, ಟಾಪರ್ ಅಂತೂ 100% ಹಾಕ್ತೀರಾ. ನಾನು ಹೇಳೋದನ್ನು ಸೀರಿಯಸ್ ಆಗಿ ತಗೊಳ್ಳಿ. ನಿಮಗೆ ಲೈಫಲ್ಲಿ ಒಂದು ಗುರಿ ಅನ್ನೋದು, ಅದನ್ನು ಚೇಸ್ ಮಾಡೋಕ್ಕೆ ಒಂದು ಆಸಕ್ತಿ, ಅದು 100% ಬರುತ್ತೆ, ಆಯಿತಾ? ನಾನು ಇವಾಗ ಏನು ಹೇಳ್ತಾ ಇದ್ದೀನಿ, ನನ್ನ ಒಂದು ಜರ್ನಿಯಿಂದ ಕಲ್ಕೆ ಅಂದರೆ, ಅಥವಾ ನಮ್ಮ ಕಲ್ತಿ ನಾನು ನಿಮಗೆ ಹೇಳ್ತಾ ಇದ್ದೀನಿ. ಅದರ ಒಂದು ಏನಂತೀರ, ಒಂದು ಲರ್ನಿಂಗ್ಸ್ನ ತೊಗೊಂಡು ನಿಮ್ಗೆ ಹೇಳ್ತಾ ಇದ್ದೀನಿ. ಇಷ್ಟು ವರ್ಷ ಆಲ್ಮೋಸ್ಟ್ ಒಂದು 2 ಲಕ್ಷಕ್ಕಿಂತ ಹೆಚ್ಚಾಗಿರುವಂತಹ ಮಕ್ಕಳಿಗೆ ಹೇಳಿಕೊಟ್ಟು ಅವರ ಒಂದು ಜರ್ನಿ ನೋಡಿಕೊಂಡು ನಾನು ಈ ವರ್ಷ ಅಂದ್ಕೊಂಡೆ, ಮೊದಲನೇದಾಗೇನೆ ಮಕ್ಕಳಿಗೆ ಒಂದು ಸ್ವಲ್ಪ ಆನೆಸ್ಟಿ ತೋರಿಸ್ಬಿಡೋಣ. ಆನೆಸ್ಟಿ ತೋರಿಸಿದ್ರೆ ಅವ್ರಿಗೆ ಒಂದು ಸ್ವಲ್ಪ ಆಹಾ ಮೂಮೆಂಟ್ ಆಗುತ್ತೆ ಆ್ಯಂಡ್ ಅವರು ಓದ್ಕೊಳ್ಳೋಕ್ಕೆ ಸ್ಟಾರ್ಟ್ ಮಾಡ್ತಾರೆ ಅಂತ, ಆಯಿತಾ? ಸೊ ಇವಾಗ ಇಷ್ಟು ವರ್ಷ ನೀವೇನು ಸ್ಕೂಲ್ಗೆ ಹೋಗ್ತಿದ್ರಿ, ಬರ್ತಿದ್ರಿ, ಬುಕ್ಕಲ್ಲಿ ಆನ್ಸರ್ಸ್ ಬರೀತಿದ್ರಿ, ಟೆಸ್ಟ್ ಬರೀತಿದ್ರಿ, ಇನ್ಫಾರ್ಮೇಷನ್ನ ಒಬ್ರೊಬ್ರು ಇಟ್ಕೊತಾರೆ, ಒಬ್ರೊಬ್ರು ಎಕ್ಸಾಮ್ ಆಯ್ತಲ್ಲಪ್ಪ ನೆಕ್ಸ್ಟು ಇನ್ನೇನು ಮರ್ತ್ಬಿಟ್ಟು ಸಮ್ಮರ್ ಹಾಲಿಡೇಸು ಮುಂದುವರಿಯೋಣ ಅಂತ ಹೇಳ್ಕೊತಾರೆ. ಓಕೆ, ಸೊ ಇವಾಗ ನಿಮ್ಮ ಒಂದು ಜರ್ನಿ ಏನಿದೆ, ಈ ಒಂದು 625 ಅನ್ನೋ ಒಂದು ಅಂಕನ ನೀವೇನು ಚೇಸ್ ಮಾಡ್ತಿದ್ದೀರಾ ಈ ವರ್ಷ, ಇದು ನಿಮ್ಮ ಮೊದಲನೇ ಬೋರ್ಡ್ ಎಕ್ಸಾಮ್ ಆಗಿದೆ. ಇವಾಗ ಈ ಒಂದು ಟೈಮಲ್ಲಿ ಸಾಕಷ್ಟು ಮಕ್ಕಳಿಗೆ ಭಯ ಆಗ್ತಿರ್ಬೋದು, ಸಾಕಷ್ಟು ಮಕ್ಕಳಿಗೆ ಖುಷಿ ಆಗ್ತಿರ್ಬೋದು, ಸಾಕಷ್ಟು ಮಕ್ಕಳಿಗೆ ಅಯ್ಯೋ ದೇವ್ರೆ ಏನಪ್ಪ ಆಗ್ತಿದೆ ಅಂತ ಕೂಡ ಅನಿಸ್ತಿರ್ಬೋದು, ಕನ್ಫ್ಯೂಷನ್ ಇರ್ಬೋದು. ಆ್ಯಂಡ್ ವಾಟ್ ಎವರ್ ಯು ಆರ್ ಫೀಲಿಂಗ್, ಇಟ್ಸ್ ಓಕೆ ಟು ಫೀಲ್ ಮಕ್ಕಳ. ಯು ಡೋಂಟ್ ಹ್ಯಾವ್ ಟು ಥಿಂಕ್ ಏನಿದು ಅಂತ ಏನಿಲ್ಲ. ಸೊ ನಾನಿವತ್ತು ಒಂದಿಷ್ಟು ಟ್ರುತ್ ಬಾಂಬ್ಸ್ನ ಕೊಡ್ತೀನಿ. ಈ ಟ್ರುತ್ ಬಾಂಬ್ಸ್ ಏನಿದೆ ನಿಮ್ಮ ಈ ಒಂದು ಜರ್ನಿನ ತುಂಬ ತುಂಬ ಹೆಲ್ಪ್ಫುಲ್ ಆ್ಯಂಡ್ ಫ್ರೂಟ್ಫುಲ್ ಮಾಡುತ್ತೆ. ಒಂದು ಕಹಿಯಾಗಿರುವಂತಹ ಸತ್ಯ ಅಂತ ಕೂಡ ನಾವು ಹೇಳ್ಬೋದು, ಆಯಿತಾ? ಮೊದಲನೇದಾಗಿ, ಟಾಪರ್ ಆಗೋದು ಈಸಿ ಅಲ್ಲ, ಬಟ್ ಅದು ನಿಮ್ಮ ಕೈಲಿ ಆಗಲ್ಲ ಅಂತ ನಾನು ಹೇಳ್ತಿಲ್ಲ. ನೀವು ನಿಮ್ಮನ್ನೇ ಮೋಟಿವೇಟ್ ಮಾಡ್ಕೊಳ್ಬೇಕು. ಈ ಎಕ್ಸಾಮ್ಗೆ ನೀವು ನಿಮಗೇನೆ ಪ್ರಿಪೇರ್ ಮಾಡ್ಕೊಳ್ಬೇಕು. ಟೀಚರ್ಸ್ ಸಪೋರ್ಟ್ ಮಾಡ್ತಾರೆ, ಅಪ್ಪ ಅಮ್ಮ ಸಪೋರ್ಟ್ ಮಾಡ್ತಾರೆ, ನಿಮ್ಮ ಗೈಡ್ ಮಾಡುವಂತಹ ಯಾರಿರ್ತಾರೆ, ನಿಮ್ಮ ಅಜ್ಜಿ ತಾತ, ಆ ಕಡೆ ಅಕ್ಕಪಕ್ಕದ ಮನೆಯವರು, ಎನಿಬಡಿ ಕ್ಯಾನ್ ಹೆಲ್ಪ್ ಯು ಇನ್ ದಿಸ್ ಜರ್ನಿ, ರೈಟ್? ಅವ್ರಿಗೆ ಫಸ್ಟು ಥ್ಯಾಂಕ್ ಯು ಹೇಳಿ, ನಿಮ್ಮ ಗುರುಗಳಿಗೆ ಥ್ಯಾಂಕ್ ಯು ಹೇಳಿ, ಟೀಚರ್ಸ್ಗೆ ಥ್ಯಾಂಕ್ ಯು ಹೇಳಿ. ಬಿಕಾಸ್ ಅವರು ನಿಮ್ಮ ಜೊತೆ ಇದೇ ಒಂದು ಎಫರ್ಟ್ನ ಹಾಕಿ ಕಲಿತಿದ್ದಾರೆ, ಆಯಿತಾ? ಅಯ್ಯೋ ಏನು ನಮ್ಮಪ್ಪ ಇಷ್ಟು ತಲೆ ಮೇಲೆ ಪ್ರೆಷರ್ ಆಗ್ತಿದ್ದಾರೆ, ಡೋಂಟ್ ಲುಕ್ ಎಟ್ ಇಟ್ ಲೈಕ್ ದ್ಯಾಟ್, ಆಯಿತಾ? ಅವರು ಒಂದು ರೀತಿಯಾದ ಪ್ರೀತಿಯಿಂದ, ಅವರು ಒಂದು ನಿಮಗೆ ಒಳ್ಳೇದಾಗಲಿ, ಅವರು ಜೀವನನ ಅಷ್ಟು ನೋಡಿರ್ತಾರೆ, ನಿಮಗೆ ಒಳ್ಳೇದಾಗಲಿ ಅಂತ ಹೇಳ್ತಿರ್ತಾರೆ. ಓಕೆ, ಟೇಕ್ ಇಟ್ ಆಸ್ ಅ ಮೋಟಿವೇಶನ್. ಯಾರೂ ನಿಮ್ಮನ್ನು ಡಿಮೋಟಿವೇಟ್ ಮಾಡ್ತಿಲ್ಲ. ಅವ್ರು ಯಾವುದೇ ಒಂದು ಭಾಷೆಯಲ್ಲಿ ಹೇಳ್ತಿದ್ರು, ಆಯಿತಾ? ಯು ಹ್ಯಾವ್ ಟು ಟೇಕ್ ಇಟ್ ಆಸ್ ಅ ಮೋಟಿವೇಶನ್. ಬಿಕಾಸ್ ನೀವು ಯಾವಾಗ ನೆಗೆಟಿವ್ ಆಗಿ ಥಿಂಕ್ ಮಾಡೋಕ್ಕೆ ಸ್ಟಾರ್ಟ್ ಮಾಡ್ತೀರಾ, ನಿಮ್ಮ ಈ ಜರ್ನಿ ಹ್ಯಾಂಪರ್ ಆಗುತ್ತೆ. ಓಕೆ, ಸೊ ನಿಮ್ಮ ಜರ್ನಿ ಹ್ಯಾಂಪರ್ ಆಗಬಾರ್ದು ಅಂದರೆ ಈ ಒಂದು ವರ್ಷ ಮಕ್ಕಳ ನಿಮ್ಮ ಮೆಂಟಲ್ ಹೆಲ್ತ್ ಮೇಲೆ ಕಾನ್ಸಂಟ್ರೇಟ್ ಮಾಡಿ. ದ್ಯಾಟ್ ಈಸ್ ವೆರಿ ವೆರಿ ಇಂಪಾರ್ಟೆಂಟ್, ಆಯಿತಾ? ಇವಾಗ ನಿಮ್ಮ ಟೀಚರ್ ಬಂದು ಎಕ್ಸಾಮ್ ಬರೀತಾರಾ? ಇಲ್ಲ. ನಾನು ಬಂದು ಬರೀತೀರಾ? ಇಲ್ಲಪ್ಪ, ನನ್ನ ಕೈಲಂತೂ ಆಗಲ್ಲ. ಒಂದು ಸತಿ ಬರ್ತಿದ್ದೀನಿ, ನಿಮಗೆ ಹೇಳ್ಕೊಡ್ತೀವಿ ನಾವೆಲ್ಲ. ಆ್ಯಂಡ್ ಮೇ ಬಿ ನಿಮಗೆ ಆ ಒಂದು ಗೋಲ್ ತನಕ ತೊಗೊಂಡೋಗ್ಬಿಡ್ತೀವಿ, ಬಟ್ ಎಕ್ಸಾಮ್ ಯಾರು ಬರೀಬೇಕು? ನೀವು ಬರೀಬೇಕು. You have to take responsibility for this journey. I understand you're 15-year-old, 16-year-old, 17-year-olds, right? Or maybe in certain situations, maybe a little older or a lot older. I respect the age that you are currently in. But ಎಲ್ಲದರ ಮೇಲೆ ಓದೋದನ್ನು ಒಂದು ಸ್ವಲ್ಪ ಪ್ರಿಯಾರಿಟೈಸ್ ಮಾಡಿ. ಯಾಕೆ ಪ್ರಿಯಾರಿಟೈಸ್ ಮಾಡಬೇಕು? ದಿಸ್ ಇಸ್ ದ ಫಸ್ಟ್ ಬೋರ್ಡ್ ಎಕ್ಸಾಮ್ ಮಕ್ಕಳ. This will prepare you for life, not in terms of marks, but in terms of the confidence you get, in terms of basically discipline that you're going to build. ಈ ಓದ್ಕೊಳ್ಳೋ ಪ್ರಾಕ್ಟೀಸ್ ಏನಿದೆ, ಬರೀ ಓದ್ಕೊಳ್ತಿಲ್ಲ ನೀವು ಒಂದು ಎಕ್ಸಾಮ್ಗೆ, ಕರೆಕ್ಟ್? you're building a discipline, you're building a practice for yourself. ಈ ಡಿಸಿಪ್ಲಿನ್ ಇವತ್ತು ಓದೋದಲ್ಲಿದೆ, ನಾಳೆ ಹೋಗಿ ಆಫೀಸಿಗೆ ಟೈಮಲ್ಲಿ ಹೋಗುವಂಥ ಒಂದು ಡಿಸಿಪ್ಲಿನ್ ಇರ್ಬೋದು. ಆಲ್ ಆಫ್ ದಿಸ್ ಪ್ಲೇಸ್ ಟುಗೆದರ್.
ಒಂದು ಹ್ಯಾಬಿಟ್ನ ಬಿಲ್ಡ್ ಮಾಡ್ಕೊಳ್ಳಿ. ಯಾರಿಗೋಸ್ಕರ ಬಿಲ್ಡ್ ಮಾಡಬೇಕು? ಅಯ್ಯೋ ನಮ್ಮಮ್ಮ ಹೇಳ್ತಾರೆ ಓದ್ಕೊ ಅಂತ ನಾನು ಅದಕ್ಕೆ ಓದ್ಕೊತಿದ್ದೀನಿ. ಇಲ್ಲ, ನಿಮಗೋಸ್ಕರ ನೀವು ಓದ್ಕೊಳ್ಬೇಕು. ಆ್ಯಂಡ್ ಯಾವಾಗ ನೀವು ಈ ಒಂದು ಜರ್ನಿನ ತುಂಬ ಒಳ್ಳೆಯದಾಗಿ ಸಾಗಿಸ್ತಿರೋ, ಯಾವಾಗ ನೀವು ಈ ಒಂದು ಯುನೋ ಜರ್ನಿನ ತುಂಬ ಡಿಸಿಪ್ಲಿನಿಂದ ಸಾಗಿಸ್ತಿರೋ, ನಿಮ್ಮ ಅಪ್ಪ ಅಮ್ಮ ನಿಮ್ಮ ಸಪೋರ್ಟ್ 100% ಕೊಡ್ತಾರೆ. ಸಾಕಷ್ಟು ಮಕ್ಕಳು ಹೇಳ್ತಾರೆ, ಪದ್ಮಾ ಮ್ಯಾಮ್ ನಾನು ಆ್ಯಕ್ಚುಲಿ ಪ್ರಥಮ ಬ್ಯಾಚ್ ತುಂಬ ಹಠ ಮಾಡಿ ಜಾಯ್ನ್ ಆಗಿದ್ದೀನಿ, ಅಥವಾ ನಾನು ಒಂದು ಬೇರೆ ಬೇರೆ ಕೋರ್ಸಸ್ ನಾವೇನು ಆಫರ್ ಮಾಡ್ತೀವಿ ತುಂಬ ಹಠ ಮಾಡಿ ಜಾಯ್ನ್ ಆಗಿದ್ದೀನಿ. ಪೇರೆಂಟ್ಸ್ ಹೇಳ್ತಾರೆ ನನ್ನ ಮಗಳಿಗೆ ಬೇಕಿತ್ತು ಮ್ಯಾಮ್ ಇದು, ಅದಕ್ಕೆ ನಾನು ಜಾಯ್ನ್ ಮಾಡಿಸ್ದೆ. ನಿಮ್ಮ ಡಿಟರ್ಮಿನೇಷನ್ ಮ್ಯಾಟ್ರ್ ಆಗುತ್ತೆ ಮಕ್ಕಳ. ಆ್ಯಂಡ್ ಯುವರ್ ಪೇರೆಂಟ್ಸ್ ವಿಲ್ ಡೆಫಿನೆಟ್ಲಿ ಸಪೋರ್ಟ್ ಯು. ಯಾರೋ ಒಬ್ರು ಇದ್ದೇ ಇರ್ತಾರೆ ನಿಮ್ಮ ಜೀವನದಲ್ಲಿ ನಿಮಗೆ ಸಪೋರ್ಟ್ ಮಾಡೋಕ್ಕೆ. ಯಾರ್ದು ಸಪೋರ್ಟ್ ಇಲ್ವಾ? ಸೆಲ್ಫ್ ಸಪೋರ್ಟ್ ಇರಲಿ, ಆಯಿತಾ? ಇವಾಗಲೂ ನಾನು ನೋಡ್ತೀನಿ ಲೈವಲ್ಲಿ ಬರ್ತಾರೆ, ರ್ಯಾಂಡಮಾಗಿ ಸ್ಪ್ಯಾಮ್ ಮಾಡ್ತಾರೆ. ನೀವು ಸ್ಪ್ಯಾಮ್ ಮಾಡೋದ್ರಿಂದ ನಮ್ಮ ಟೀಚರ್ಸ್ಗೆ ಇಂಪ್ಯಾಕ್ಟ್ ಆಗುತ್ತೆ. ಡೆಫಿನೆಟ್ಲಿ ಏನಾಗುತ್ತೆ ಇಂಪ್ಯಾಕ್ಟು ಅಂದರೆ, ಎಷ್ಟೊಂದು ಜನ ಡೌಟ್ಸ್ ಮಿಸ್ ಆಗಿಬಿಡುತ್ತೆ. ಕಾನ್ಸಂಟ್ರೇಟ್ ಮಾಡಿ ಮಕ್ಕಳ. ನಾವು ಲೈವ್ ಮಾಡೋವಾಗ ಫನ್ನೂ ಮಾಡ್ತೀವಿ. ನಾನೇನು ಫನ್ ಮಾಡಲ್ವಾ? ಸಾಕಷ್ಟು ಫನ್ ಮಾಡ್ತೀವಪ್ಪ. ನಾನಂತೂ ಎಕ್ಸಾಮ್ ಹಿಂದಿಂದ ನಾನು ಫನ್ ಮಾಡ್ತಿದ್ದೆ ಮಕ್ಕಳ ಜೊತೆ. ಆ ಫನ್ನಿಗೆ ಪಾರ್ಟ್ ಆಗಿ, ಬಟ್ ಓದೋವಾಗ ಓದಬೇಕು. ಓಕೆ, ನಾವು ಹೇಳೋದನ್ನು ಫಾಲೋ ಮಾಡಿ ಮಕ್ಕಳ. ನಾವೆಲ್ಲ ಏನು ಇಲ್ಲಿ ಬಂದು ನಿಂತ್ಕೊಂಡು ಹೇಳ್ತೀವಿ, ನಿಮಗೆ ಸಾಕಷ್ಟು ವರ್ಷಗಳ ಎಕ್ಸ್ಪೀರಿಯನ್ಸ್ ಬಿಡಿ. ನಾನು ಈ ಒಂದು ಕ್ಲಾಸು ಇಲ್ಲಿ ನಿಂತ್ಕೊಂಡು ನಿಮಗೆ ಟ್ರುತ್ ಬಾಂಬ್ ಕೊಡ್ತಿದ್ರೆ ನಂದು ಸಾಕಷ್ಟು ಕ್ಷಮೆ ಕೂಡ ಹೋಗಿರುತ್ತೆ ಅದರಲ್ಲಿ, ಆಯಿತಾ? ಐ ವುಡ್ ಹ್ಯಾವ್ ಪುಟ್ ಸೋ ಮಚ್ ಎಫರ್ಟ್ ಇನ್ ಟು ಇಟ್, ರೈಟ್? ಸೊ ಐ ವಾಂಟ್ ಯು ಟು ಪ್ರಾಮಿಸ್ ದಿಸ್ ಟು ಯೋರ್ ಸೆಲ್ಫ್ ದಟ್ ಯು ವಿಲ್ ಸ್ಟಡಿ ಹಾರ್ಡ್, ರೈಟ್? ನೀವು ನಿಮಗೋಸ್ಕರ ಓದ್ಕೊತೀರಾ. ದ್ಯಾಟ್ಸ್ ದ ಗೇಮ್ ಚೇಂಜರ್, ಟ್ರಸ್ಟ್ ಮಿ. ಬೇರೆಯವ್ರಿಗೋಸ್ಕರ ಓದಿದ್ರೆ ನೋ ಯೂಸ್ ಮಕ್ಕಳ. ಬಿಕಾಸ್ ನೀವು ಎಷ್ಟೇ ಬೇರೆಯವ್ರಿಗೋಸ್ಕರ ಓದಿದ್ರು, ನೀವೇನು ಪ್ರೊಫೆಷನ್ ಬಿಲ್ಡ್ ಮಾಡ್ಕೊತೀರೋ, ನೀವು ನಿಮ್ಮನ್ನು ಯಾವೊಂದು ಮಟ್ಟಕ್ಕೆ ತೊಗೊಂಡೋಗ್ತೀರೋ ಅದು ನಿಮಗೆ ಇಂಪ್ಯಾಕ್ಟ್ ಆಗೋದು. ಓಕೆ, ಸೊ ಐ ವಾಂಟ್ ಯು ಟು ಪ್ರಾಮಿಸ್ ದಿಸ್ ಆ್ಯಂಡ್ ಟೆಲ್ ಮಿ ಪ್ರಾಮಿಸ್ ಇನ್ ದ ಕಾಮೆಂಟ್ ಸೆಕ್ಷನ್. ಥ್ಯಾಂಕ್ ಯು ಸೋ ಮಚ್ ಮಕ್ಕಳ. ನಾನು ತಿರ್ಗಾ ಹೇಳ್ದಂಗೆ ದಿಸ್ ಇಸ್ ಔಟ್ ಆಫ್ ಮೈ ಎಕ್ಸ್ಪೀರಿಯನ್ಸ್. ಆ್ಯಂಡ್ ನಾವೆಲ್ಲ ಮಾಡುವಂತಹ ಕೆಲಸದಲ್ಲಿ ವಿ ಗೆಟ್ ಟು ಸಿ ಅ ಲಾಟ್ ಆಫ್ SSLC ಸ್ಟೂಡೆಂಟ್ಸ್, ರೈಟ್? ಅದಕ್ಕೆ ನಾನು ಇದನ್ನು ಹೇಳಿದೆ, ಭಯ ಬಿಟ್ಬಿಡಿ, ನಿಮಗೋಸ್ಕರ ಓದ್ಕೊಳ್ಳಿ ಆ್ಯಂಡ್ ಎವ್ರಿಥಿಂಗ್ ವಿಲ್ ಫಾಲ್ ಇನ್ ಟು ಪ್ಲೇಸ್. ಓಕೆ, ಅದನ್ನು ಹೇಳ್ತಾ ಟಾಟಾ ಬಾಯ್ ಬಾಯ್ ಮಕ್ಕಳ. ಪರೀಕ್ಷೆಗೆ ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳೋದನ್ನು ಮರೆಯಲ್ಲ. ನಿಮ್ಗೆ ಇಷ್ಟ ಆಗಿದ್ರೆ ಈ ಒಂದು ಕ್ಲಾಸ್ಗೆ ಲೈಕ್ನ ಕೊಟ್ಬಿಡಿ. ಆ್ಯಂಡ್ ನಿಮ್ಮ ಸ್ನೇಹಿತರ ಜೊತೆಗೆ, ಅಪ್ಪ ಅಮ್ಮಂದ್ರ ಜೊತೆಗೆ, ಎಲ್ಲರ ಜೊತೆಗೂ ಶೇರ್ ಮಾಡಿ. ಬಿಕಾಸ್ ಲೆಟ್ ದೆಮ್ ಆಲ್ಸೋ ನೋ ನಾವೆಷ್ಟು ನಿಮಗೋಸ್ಕರ ಯೋಚಿಸ್ತಿದ್ದೀವಿ ಅಂತ. ಆ್ಯಂಡ್ ಅದನ್ನು ಹೇಳ್ತಾ ಟಾಟಾ ಬಾಯ್ ಬಾಯ್.